ವೆಲ್ಕಮ್ ಟು IHP ಅಯ್ಯಂಗಾರ್ಸ್ ಅಡುಗೆ ಮನೆ. ನಾನಿವತ್ತು ಪೋಹಾ ಬೈಟ್ಸ್ ಮಾಡ್ತಿದ್ದೀನಿ. ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರಿಂದ ಬಿಸಿಬೇಳೆ ಬಾತ್ ಮಾಡ್ಬೋದು. ಅಂದರೆ ಪೋಹಾ ಬೈಟ್ಸ್ ಹೆಂಗೆ ಮಾಡೋದು ಬನ್ನಿ ನೋಡೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅವಲಕ್ಕಿನ ಒಂದು 10 ಮಿನಿಟ್ಸ್ ನೆನೆಸ್ಕೊಂಡು ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ವಿಪ್ಪರಲ್ಲಿ ಹಾಕ್ಕೊಳ್ಳಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸ್ಟೀಮ್ ಮಾಡ್ಕೊಂಬಿಟ್ಟು ಮಿಕ್ಸಿಲಿ ಹಾಕ್ಕೊಳ್ಳಿ. ಚಿರೋಟಿ ರವೆ ಸ್ವಲ್ಪ ಹಾಕ್ಕೊಳ್ಳಿ ಬೈಂಡಿಂಗ್ಗೆ, ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು IHP ಅಯ್ಯಂಗಾರ್ ಅವರ ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಮಾಡಿ ಇಟ್ಕೋಬೇಕು. ಇದನ್ನ ಸ್ಮಾಲ್ ಬಾಲ್ಸ್ ಆಗಿ ಮಾಡಿಕೊಂಡು ಇನ್ನೊಂದು ಸಪ್ರೇಟ್ ಬೌಲಲ್ಲಿ ಹಾಕ್ತಾ ಬನ್ನಿ. ಈ ಸ್ನ್ಯಾಕ್ನ 1.5 year ಅಬೌವ್ ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು. ಅವಲಕ್ಕಿ, ಚಿರೋಟಿ ರವೆ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪ್ಯೂರಿ, ಸಾಲ್ಟ್, ಚಿಲ್ಲಿ ಪೌಡರ್ ಅಷ್ಟೇ ಹಾಕಿರೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಿಕ್ಕ ಮಕ್ಕಳಿಗೆ ಪಿಕ್ ಮಾಡಿ ತಿನ್ನೋಕ್ಕೆ ಆಸೆ ಪಟ್ಟು ತಿಂತಾರೆ. ಇದನ್ನು ನಾವು ಸ್ಟೀಮ್ಗೆ ಇಟ್ಕೋಬೇಕು, ಮುಚ್ಚಿಡಬೇಕು. 5 minutes ಸ್ಟೀಮ್ಗೆ ಇಡಬೇಕು. ಆಗಿದೆಯಾ ಇಲ್ವಾ ನೋಡೋಣ. ಹಾಂ ನೋಡಿ, ಕಲರ್ ಚೇಂಜ್ ಆಗಿದೆ ಮತ್ತು ಶೈನಿಂಗ್ ಬಂದಿದೆ ಅಲ್ವಾ, ಆವಾಗ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ ಪೋಹಾ ಬೈಟ್ಸ್ಗೆ ತಡಕ ಹಾಕಬೇಕು. 1.5 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆಗಿದ ತಕ್ಷಣ ನಾನು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. IHP ಅಯ್ಯಂಗಾರ್ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತಡಕಾಗೆ ಉಪ್ಪು, ಮತ್ತು ಈಗ ಮಾಡ್ಕೊಂಡು ಇಟ್ಟಿದ್ವಲ್ಲ ಬೀಟ್ರೂಟ್ದು, ಫಾಸ್ಟಾಗಿ ಕಲಿಸ್ಬೇಕು. ಈ ಮಸಾಲೆ ಎಲ್ಲ ಈ ಪೋಹಾ ಬೈಟ್ಸ್ಗೆ ಅಂಟ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಇದು ಪೋಹಾ ಬೈಟ್ಸ್ ರೆಡಿ. ಪೋಹಾ ಬೈಟ್ಸ್ ರೆಡಿ. ಇದೇ ಥರ ಯುನೀಕ್ ರೆಸಿಪೀಸ್ ಬೇಕಂದರೆ ಈ ಪೇಜ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.